ಇಲ್ಲಿ ಬಂದು ಗುಣ ಆಗಿರೋರು ಯಾರಾಗಿದ್ದಾರಾ? ಅಪ್ಪ ಇದು ಗೊತ್ತಾಗ್ತದ್ಯಾ? ಇಲ್ಲಿ ಬಂದು ಗುಣ ಆಗಿರೋರು ಯಾರಾಗಿದ್ದಾರಾ? ಇಲ್ವಾ? ಇವರು ಮಾತ್ರೆ ಕೊಡ್ತಾ ಇಲ್ಲ, ಇಂಜೆಕ್ಷನ್ಸ್ ಕೊಡ್ತಾ ಇಲ್ಲ, ಮೆಡಿಸಿನ್ಸ್ ಕೊಡ್ತಾ ಇಲ್ಲ, ಆದ್ರೂ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಗುಣ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಂಗ್ ಗುಣ ಮಾಡ್ತಾರೆ ಅಂದ್ರೆ ಡೌಟ್ ಇರುತ್ತೆ ಇರಲ್ಲ ಒಬ್ಬಮ್ಮ. ಈಗ ನಂಗೆ ಸೊಂಟ ನೋವಿದೆ, ಮಂಡಿ ನೋವಿದೆ, BP ಇದೆ, ಶುಗರ್ ಇದೆ, ಎಲ್ಲಾ ಪ್ರಾಬ್ಲಮ್ಸ್ಗೂ ಈ ಸರಾಗಿರುವ ಸೊಲ್ಯೂಷನ್ ಸಿಕ್ಕತ್ತಾ ಅಂತ. ಹೌದಾ? ಹೌದಿಲ್ಲಪ್ಪಮ್ಮ? ಅಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ? ಡೌಟ್ ಇದೆಯಾ ಇಲ್ವೋ? ಅದಕ್ಕೋಸ್ಕರ ಅಮ್ಮನ ಹತ್ರ ಒಂದ್ 5 ನಿಮಿಷ ಅವ್ರ ಅನುಭವ ಕೇಳದ. ಅವ್ರ ಇಲ್ಲಿಂದ ಬರ್ತಾ ಇದ್ರು, ಎಷ್ಟು ದಿನವಾಗಿ ಬಂದಿದ್ದಾರೆ, ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆಗಳಿತ್ತು, ಈ ಥೆರಪಿ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಯ್ತು ಅನ್ನೋ ಅನುಭವನ ಕೇಳದ. ಅಮ್ಮ ಅವ್ರ ಅನಿಸಿಕೆಗಳನ್ನ ಹೇಳಿಕೋಸ್ಕರ ಸ್ಟೇಜ್ ಹತ್ರ ಬಂದಿದ್ದಾರೆ. ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ಬರಲಿ ಅಮ್ಮ, ಜೋರಾಗಿ ಚಪ್ಪಾಳೆ. ಅಮ್ಮ ನಿಮ್ಮ ಹೆಸರು? ಎಲ್ಲಿಂದ ಸರಾಕೆರೆ ಬರ್ತಾ ಇದ್ದೀರಮ್ಮ? ದಂಟ್ರು ಮುಖಿಯಿಂದ ಬರ್ತಾ ಇದ್ದೀರಾ? ಎಷ್ಟು ದಿನ ಆಯ್ತು ಸರಾಕೆರೆ ಬರೋಕೆ ಶುರು ಮಾಡಿ? ಏನಕ್ಕೋಸ್ಕರ ಸರಾಕೆರೆ ಬಂದ್ರಿ? ಏನ್ ಪ್ರಾಬ್ಲಮ್ಸ್ ಇಟ್ಕೊಂಡು ಸರಾಕೆರೆ ಬಂದ್ರಿ? ನನಗೆ ಥೈರಾಯ್ಡ್ ಇತ್ತು ಸರ್. ಥೈರಾಯ್ಡ್ ಇತ್ತು, ಮತ್ತೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು, ಗರ್ಭಕೋಶ ಸಮಸ್ಯೆ ಈ ಇತ್ತು, ಕೈಯಲ್ಲಿ 2 ರಾಡ್ ಇದೆ, 2 ರಾಡ್ ಇದೆ, ನೋವು ತುಂಬಾ ನೋವಿದೆ. ಓಕೆ. ಅದಕ್ಕೋಸ್ಕರನೇ ಬಂದೆ. ಬೇರೆ ಏನ್ ತೊಂದರೆ ಇದೆ? ಸೊಂಟ ನೋವು, ಮಂಡಿ ನೋವು? ಮಂಡಿ ನೋವು ಇದೆ, ಮಂಡಿ ನೋವಿದೆ, ಮಂಡಿ ನೋವು, ಕೈ ನೋವು, 2 ಕೈ ನೋವು ಎಲ್ಲ ಇದೆ. 2 ಕೈ ನೋವಿದೆ. ಆಕ್ಚುಲಿ ಈ ಪ್ರಾಬ್ಲಮ್ಸ್ ಇಟ್ಕೊಂಡು ಸರಾಕೆರೆ ಬಂದ್ರಿ, ಓಕೆನಾ? ಇದಕ್ಕಿಂತ ಮುಂಚೆ ಆಸ್ಪತ್ರೆಗೆ ಏನೋ ತೋರಿಸಿದ್ರಾ? ಸರ್, ತುಂಬಾ ತೋರಿಸಿದ್ದೀನಿ. ಡೈಲಿ ತೋರಿಸ್ತಾ ಇದ್ರೆ, ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ರ? ತಿಂಗಳ ತೋರಿಸ್ತಿದ್ದೆ. ರಾಡ್ ಇತ್ತಲ್ಲ, ಅದಕ್ಕಾಗಿ ತುಂಬಾ ನೋವು ಬರೋದು. ಓಕೆ. ಹಾಗಾಗಿ ತಿಂಗಳ ಹೋಗ್ತಿದ್ದೆ. ಥೈರಾಯ್ಡ್ ನೋವು ತೋರಿಸ್ತಿದ್ದೆ. ಮತ್ತೆ ನೋವು ಬಂದಾಗ ದಿನ ಮಾತ್ರೆ ಕುಡಿತಾ ಇದ್ದೆ. ಮಾತ್ರೆ ಕುಡಿತೀರಾ? ದಿನಕ್ಕೆ ಎಷ್ಟು ತಗೊಳ್ತಾ ಇದ್ರಿ ಮಾತ್ರೆ? ನೋವಿನ ಮಾತ್ರೆ 2, ಗ್ಯಾಸ್ಟ್ರಿಕ್ ಮಾತ್ರೆ 1, ಓಕೆ. ಮತ್ತು ಅಂತ ಹೇಳಿ 3 ಮಾತ್ರೆ ದಿನ, ಬೆಳಿಗ್ಗೆ 3, ಸಂಜೆ 3 ತಗೊಂಡಿದ್ದೆ. ಬೆಳಗ್ಗೆ 3, ಸಂಜೆ 3, ಬೇಸಿಗೆ 4-5 ಪ್ರಾಬ್ಲಮ್ಸ್ ಬಾಡಿಲಿ. ಇಷ್ಟು ಪ್ರಾಬ್ಲಮ್ಸ್ ಮಾತ್ರ ಡೈಲಿ ಕುಡಿತಾ ಇದ್ರಿ, ರೆಗ್ಯುಲರ್ ಆಗಿ ಆಸ್ಪತ್ರೆಗೂ ಕೂಡ ಹೋಗ್ತಾ ಇದ್ರಿ. ಹೋಗುವಾಗ ನಿಮ್ಗೆ ಏನೋ ಪ್ರಾಬ್ಲಮ್ಸ್ ಒಂದು ಸಾಲ್ವ್ ಆಯ್ತು. ಎಷ್ಟು ವರ್ಷ ಸಮಸ್ಯೆ ಇದು? ಇದೊಂದು 18 ವರ್ಷದ ಸಮಸ್ಯೆ. 18 ವರ್ಷ ಸಮಸ್ಯೆ ಅಮ್ಮ. ಎಷ್ಟು ವರ್ಷ? 18 ವರ್ಷ ಸಮಸ್ಯೆ. ದಿನಕ್ಕೆ ಬೆಳಗ್ಗೆ 3 ಮಾತ್ರೆ, ಸಂಜೆ 3 ಮಾತ್ರೆ. ಅವ್ರ ನೋವುಗೋಸ್ಕರ ತಗೊಳ್ಬೇಕಾಗಿತ್ತು, ಥೈರಾಯ್ಡ್ಗೋಸ್ಕರ ತಗೊಳ್ಬೇಕಾಗಿತ್ತು. ಈ ಸರಾಕೆರೆ ಬಂದು ಎಷ್ಟು ದಿನ ಆಯ್ತು? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಈಗ 1 ವರ್ಷದಲ್ಲಿ ನಿಮ್ ದೇಹದಲ್ಲಿ ಬದಲಾವಣೆ ಹೇಗಿದೆ? 90% ಬದಲಾವಣೆ ಇದೆ ಸರ್. ಜೋರಾಗಿ ಚಪ್ಪಾಳೆ ಬರಬೇಕು. ಏನೇನು ಬದಲಾವಣೆ ಆಯ್ತು? ಆ 90% ಬದಲಾವಣೆ ಈಗ ತುಂಬಾ ಜನ ಅಪ್ಪ ಅಮ್ಮ ಕೇಳ್ತಾರೆ, 90% ಬದಲಾವಣೆ ಆಯ್ತಲ್ಲ, ಏನೆಲ್ಲ ಬದಲಾವಣೆ ಆಯ್ತು? ಇವಾಗ ನೀವು ಹೇಳಿದ್ರಿ ಕೈ ನೋವಿತ್ತು, ಮಂಡಿ ನೋವಿತ್ತು, ಗರ್ಭಕೋಶ ಸಮಸ್ಯೆ ಇತ್ತು, ಜೊತೆಗೆ ಥೈರಾಯ್ಡ್ ಇತ್ತು, 4-5 ಸಮಸ್ಯೆಗಳನ್ನ ಹೇಳಿದ್ರು, ಹೌದಲ್ಲಪ್ಪಮ್ಮ? ಆ 90% ಬದಲಾವಣೆ ಏನೆಲ್ಲ ಬದಲಾವಣೆ ಆಯ್ತು? ನನಗೆ ಗರ್ಭಕೋಶದ ಪ್ರಾಬ್ಲಮ್ ಕಮ್ಮಿ ಇದೆ ಸರ್. ಏನಾಗಿತ್ತು ಗರ್ಭಕೋಶದಲ್ಲಿ? ತಿಂಗಳ ತುಂಬಾ ನೋವು ಬರೋದು ನನಗೆ. ನೋವು ಬರ್ತಿತ್ತು? 3 ದಿನ ಕಳೆದು ನನಗೆ ತುಂಬಾ ನೋವು ಬರೋದು. ಪೀರಿಯಡ್ಸ್ ಆಗುವಾಗ ನೋವು ಬರ್ತಾ ಇತ್ತು? ತುಂಬಾ ನೋವು ಬರೋದು. ಈಗ ನೋವು ಕಮ್ಮಿ ಇದೆ ಸರ್. ಜೋರಾಗಿ ಚಪ್ಪಾಳೆ ಬರಲಿ. ಆಮೇಲೆ ಬೇರೆ ನೋವು ತುಂಬಾ ಎಳ್ತ ಸರ್. ಕೈ ಎಳ್ತ ಬರೋದು? ತುಂಬಾ ಇದಾಗ ನಾವು ನೋವಿನ ಮಾತ್ರ ಕುಡಿತಾನೆ ಇದ್ದೆ. ಅದು ಎಳ್ತ ಅದು ಕಮ್ಮಿ ಇದೆ ಸರ್. ಕಡಿಮೆ ಆಗಿದೆ. ಜೋರಾಗಿ ಚಪ್ಪಾಳೆ ಬರಲಿ. ಥೈರಾಯ್ಡ್ ನಾರ್ಮಲ್ ಇದೆ ಸರ್. ಥೈರಾಯ್ಡ್ ನಾರ್ಮಲ್ ಇದೆ. 50, 100 ಇದರಿಂದ ಈಗ 25 mg ಯಾವತ್ತೋ ಒಂದ್ ದಿವಸ, ವಾರದಲ್ಲಿ 1 ದಿವಸ 2 ದಿವಸ ಕುಡಿತಾ ಇದ್ದೀನಿ. ಅಂದ್ರೆ ಮುಂಚೆ ಬಂದು 50 mg 100 mg ತಗೊಳ್ತಾ ಇದ್ರಿ, ಇವಾಗ 25 mg ವಾರಕ್ಕೆ 1-2 ತಗೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಬರಲಿ. ಇವಾಗ ದಿನಕ್ಕೆ 6 ಮಾತ್ರೆ ಅಂತ ಹೇಳಿದ್ರಲ್ವಾ? ಇವಾಗ ಸರಾಕೆ ಥೆರಪಿನ 1 ವರ್ಷ ಆಯ್ತು ಮಾಡಕ್ ಶುರು ಮಾಡಿದ್ಮೇಲೆ, ಓಕೆನಾ? ಈ 1 ವರ್ಷ ಆದ್ಮೇಲೆ ದಿನಕ್ಕೆ 6 ಮಾತ್ರೆ ತಗೊಳ್ಳೋರು ಅಮ್ಮ ನೀವು ಎಷ್ಟು ತಗೊಳ್ತಾ ಇದ್ದೀರಾ? ಈಗ ನಾವು ಯಾವ್ದು ತಗೊಂತ ಇಲ್ಲ ಸರ್. 1 ಮಾತ್ರೆ ತಗೊಳ್ತಾ ಇಲ್ಲ, ಗ್ಯಾಸ್ಟ್ರಿಕ್ ತಗೊಂತಿಲ್ಲ, ನೋವಿಗೂ ತಗೊಳ್ತಾ ಇಲ್ಲ. ಜೋರಾಗಿ ಚಪ್ಪಾಳೆ ಬರಲಿ ಅಮ್ಮ. ನೀವು ಕೇಳಿಸ್ತಾ ಇದೆಯಾ? ಜೋರಾಗಿ ನಮಸ್ತೆ ಅಮ್ಮ. ದಿನಕ್ಕೆ ಎಷ್ಟು ತಗೊಳ್ತಾ ಇದ್ರು? 6 ಮಾತ್ರೆ. ಆದ್ರೆ 1 ವರ್ಷ ಈ ಥೆರಪಿ ಮಾಡುವಾಗ ಅಮ್ಮ ಬಂದು ಇವತ್ತು 1 ಮಾತ್ರನೂ ಕೂಡ ತಗೊಳ್ತಾನೆ ಇಲ್ಲ. ಗೊತ್ತಾಗ್ತಾ ಇದೆಯಾ? 1 ಮಾತ್ರೆ ತಗೊಳ್ದಂಗೆ ಅಮ್ಮ ನಿಮ್ಮ ರೆಡಿ ಮಾಡಿದ್ಯಾರು? ಈ ಸರಾಕೆರೆ ಮ್ಯಾಟ ರೆಡಿ ಮಾಡಿತ್ತು. ಜೋರಾಗಿ ಚಪ್ಪಾಳೆ ಬರಬೇಕಮ್ಮ. ಸರಿ, ಈಗ 1 ವರ್ಷ ಅನುಭವ ಆಯ್ತಲ್ವಾ? ಇಲ್ಲಿ ಬರುವಂತ ಅಪ್ಪ ಅಮ್ಮನಿಗೆ ಡೌಟ್ ಇರುತ್ತೆ, ಇದು ಕರೆಂಟ್ ಟ್ರೀಟ್ಮೆಂಟಾ, ಇದು ಕರೆಂಟ್ ಟ್ರೀಟ್ಮೆಂಟ್ ಅನ್ನೋ ಡೌಟ್ ಇರುತ್ತೆ. ಈ ಥೆರಪಿ ಮಾಡಿದಾಗ ಮೂಳೆಗಳೆಲ್ಲ ಪುಡಿ ಆಗ್ಬಿಡುತ್ತೆ ಡೌಟ್ ಇರುತ್ತೆ, ರಕ್ತ ಸೀದ್ ಹೋಗುತ್ತೆ ಅನ್ನೋ ಡೌಟ್ ಇರುತ್ತೆ. ನಿಮ್ ದೇಹದಲ್ಲಿ ಆ ಥರ ಏನೋ ಆಗಿದೆಯಾ? ಏನು ಆಗಿಲ್ಲ. ಮೂಳೆ ಪುಡಿ ಆಗೋದು, ರಕ್ತ ಸೀದ್ ಹೋಗೋದು, ಬಾಡಿ ವೀಕ್ ಆಗೋದು? ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ದೀರಾ? ಮತ್ತೆ ತೂಕನೂ ಒಂದು 6 kg ಕಮ್ಮಿ ಮಾಡ್ಕೊಂಡಿದ್ದೀವಿ. ಜೋರಾಗಿ ಚಪ್ಪಾಳೆ ಬರಬೇಕು. ಓಕೆ. ಇಲ್ಲ ಆ ಥರ ಹೇಳುವಂತ ಅಪ್ಪ ಅಮ್ಮಂಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಎಲ್ಲದೂ ಚೆನ್ನಾಗಾಗತ್ತೆ, ಏನೋ ಪ್ರಾಬ್ಲಮ್ ಆಗಲ್ಲ. ನಾವು ಹೆಂಗ್ ಊಟ ಮಾಡ್ತೀವಿ ಅದೇ ತರ ಬೆಳಿಗ್ಗೆ ಹೊತ್ತು ಬಂದು ತಗೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ, ಎಲ್ಲ ಆರೋಗ್ಯನೂ ಪಡ್ಕೋಬಹುದು ಅಂತ ಹೇಳ್ತೀನಿ.
ಮತ್ತೆ ನಮ್ಮ ಅಪ್ಪಂದೊಂದು BP 85 ವರ್ಷ ಅವರಿಗೆ BP ಇತ್ತು ಸರ್ ಅವರಿಗೆ. Okay. ಬರ್ತಾ ಇದಾರಲ್ಲ ಅವರಿಗೆ BP ನಾರ್ಮಲ್ ಆಗಿದೆ. BP ನಾರ್ಮಲ್ ಆಗಿದೆ. ಹೆಚ್ಚು ಕಡಿಮೆ 85-90 ವರ್ಷ ಅಪ್ಪ ಇವಾಗ ಸರಾಕಿಗೆ ಬರ್ತಾರೆ. BP ಬಂದು ಲೋ ಆಗಿತ್ತಾ ಮುಂಚೆ? ಹೈ ಆಗಿತ್ತಾ? BP ಮಾತ್ರೆ ಕುಡಿತಾ ಇದ್ರು. BP ಮಾತ್ರೆ ಕುಡಿತಾ ಪೊಲೀಸ್ ಕ್ಲಾಸಿಗೆ ಹೋಗಿ ಕೇಳಿದ್ರು. ಅದಕ್ಕೆ ಬೇಡ ಅವರಿಗೆ ಮಾತ್ರೆನೇ ಬೇಡ, BP ನಾರ್ಮಲ್ ಆಗಿದೆ ಅಂತ ಹೇಳಿ 4 ಸಲ ಕರ್ಕೊಂಡೋಗಿರಿ ಆಸ್ಪತ್ರೆಗೆ. ಅವ್ರಿಗೆ BP ಟ್ಯಾಬ್ಲೆಟ್ಸ್ ಬಿಟ್ಟಿದ್ದೀರಾ? ಬಿಟ್ಟಿದ್ದಾರೆ ಸರ್. ಜೋರಾಗಿ ಚಪ್ಪಾಳೆ ಬರ್ಲಿಕ್ಕಮ್ಮ. 85 ವರ್ಷದ ಅಪ್ಪ ಇವತ್ತು ಸರಾಕಿರಿ ಬಂದ್ಮೇಲೆ ಅಮ್ಮ ಬಂದು ಡಾಕ್ಟರ್ ಸಜೆಷನ್ ತಗೊಂಡು ಏನ್ ಮಾಡಿದ್ದಾರೆ, ಅಪ್ಪನಿಗೆ BP ಟ್ಯಾಬ್ಲೆಟ್ಸ್ ನ ಬಿಟ್ಟಿದ್ದಾರೆ. ಇವ್ರನ್ನು ಕೂಡ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ನ ಸ್ಟಾಪ್ ಮಾಡಿದ್ದಾರೆ, ಗ್ಯಾಸ್ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ್ದಾರೆ. ಜೊತೆಯಾಗಿ ಕೈ ನೋವಿನ ಬರ್ತದೆ ಅದಕ್ಕೂ ಮಾತ್ರೆಗಳು ಅಂತೀರಾ? ಅದೆಲ್ಲ ಕಮ್ಮಿ ಮಾಡಿದ್ದೀನಿ ಸರ್. ಆಡಿರೋದ್ರೂ ನಮಗೆ ನೋವು ಕಮ್ಮಿ ಇದೆ ಅಂದ್ರೆ ನೋವಿನ ಮಾತ್ರೆ ಕಮ್ಮಿ ತಗೊಳ್ತಾ ಇಲ್ಲ, ನವೀನ್ ಮಾತ್ರೆ ತಗೊಳ್ತಾ ಇಲ್ಲ. ಈಗ ತುಂಬಾ ಜನ ಅಮ್ಮ ಹೇಳ್ತಾರೆ ಈ ಸರಾಕಿರಲ್ಲಿ ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ಸ್ ಕೊಡಲ್ಲ, ಮೆಡಿಸಿನ್ಸ್ ಕೊಡಲ್ಲ, ಹೆಂಗೆ ನಮ್ ಪ್ರಾಬ್ಲಮ್ಸ್ ರೆಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀರೇ ಸಾಕು ಸರ್, ಮಾತ್ರೆ ಔಷಧಿ ಇಲ್ಲ, ನೀರು ಮ್ಯಾಟು ಅದ್ರಲ್ಲೇ ಎಲ್ಲ ಗುಣ ಆಗುತ್ತೆ. ನಂಬಿಕೆನೂ ಇರಬೇಕು ಸರ್. ಜೋರಾಗಿ ಚಪ್ಪಾಳೆ. ಅಮ್ಮ ಹೇಳ್ತಾ ಇದಾರೆ, ಒಂದು ಈ ಮ್ಯಾಟು ಈ ನೀರ್ ಹೆಂಗೆ ಸಪೋರ್ಟ್ ಮಾಡುತ್ತೋ ಅದ್ರ ಜೊತೆಯಾಗಿ ನಮ್ಗೆ ಏನ್ ಬೇಕು? ನಂಬಿಕೆ ಬೇಕು. ಏನ್ ಬೇಕು ಅಮ್ಮ? ನಂಬಿಕೆ ಬೇಕು. ಆ ನಂಬಿಕೆ ಹೊಂದಿರುವಾಗ ನಮ್ ದೇಹನ ಬದಲಾವಣೆ ಮಾಡುವ ಶಕ್ತಿ ಈ ಸರಾಕಿನ ಮ್ಯಾಟು ಈ ಜೇಡ ವಾಟರ್ಗಿದೆ. ಓಕೆನಾ? ಇದು ರೆಗ್ಯುಲರ್ ಆಗಿ ಮಾಡುವಾಗ ಅನುಕೂಲ ಆಗುತ್ತೆ. ಅಪ್ಪ ಹೇಳಿಯಪ್ಪ. ಮಿಸ್ ಆಗಿದ್ರೆ ಆಬ್ಸೆಂಟ್ ಆಗಿದ್ರೆ ಅಮ್ಮ ಎಷ್ಟು ದಿನ ಆಬ್ಸೆಂಟ್ ಆಗಿದ್ದೀರಾ? ಮಧ್ಯದಲ್ಲಿ ಆಬ್ಸೆಂಟ್ ಆಗಿದ್ದೀನಿ ಅಂದ್ರೆ ನಮಗೆ ಸರಾಕಿನ ಇದರಿಂದ ಒಂದು ಆಕ್ಚುಲಿ ಇವ್ರಿಗೆ ಒಂದು ಗಿಫ್ಟ್ ಸಿಕ್ಕಿತ್ತು, ಕೋಟಾನ್ ಅಂತ ಹೇಳಿ. ಓಕೆನಪ್ಪ? ಈ ಸರಾಕಿರಿ ಬಂದಿಲ್ಲ ಅಂದ್ರೂ ಮನೆ ಹತ್ರ ಏನ್ ಮಾಡೋರು? ಟ್ರೀಟ್ಮೆಂಟ್ ಮಾಡೋರು. ಓಕೆನಾ? ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ 4 ದಿನ 5 ದಿನ ಮಿಸ್ ಆಗಿದ್ದಾರೆ, ಇಲ್ಲ ಒಂದು ವರ್ಷದಲ್ಲಿ ಕಡಿಮೆ ಕೂಡ ಒಂದು 20 ದಿನ 30 ದಿನ ಒಂದು ತಿಂಗಳು ಏನಾಗಿದ್ದಾರೆ ಅಷ್ಟಾಗಿದ್ದಾರೆ, ಅಷ್ಟಾಗಿದೆ ಆಬ್ಸೆಂಟ್ ಆಗಿದೆ. ಬಟ್ ಇಲ್ಲ ಆಬ್ಸೆಂಟ್ ಆದ್ರೂ ಕೂಡ ಅವ್ರ ದೇಹದಲ್ಲಿ ಏನೋ ಸಮಸ್ಯೆಗಳು ಬಂದ್ರೆ ಮನೆ ಹತ್ರ ಟ್ರೀಟ್ಮೆಂಟ್ ಮಾಡಕ್ಕೆ ಏನಿತ್ತು ಅವ್ರ ಹತ್ರ? ಸರಾಕೆಲ್ಲ ಕೊಟ್ಟಿರೋ ಗೊತ್ತಲ್ವಾ ಪೋರ್ಟ್ ಬೆಲ್ಟ್. ಆ ಪೋರ್ಟ್ ಬೆಲ್ಟ್ ಏನ್ ಮಾಡೋರು? ಡೈಲಿ ಟ್ರೀಟ್ಮೆಂಟ್ ಮಾಡೋರು. ಅವಾಗ ಏನಾಯ್ತು? ಅವ್ರ ಆರೋಗ್ಯ ಮಿಸ್ ಆಗಿಲ್ಲ, ಚೆನ್ನಾಗಿ ಇವತ್ತು ಆರೋಗ್ಯ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇವತ್ತು ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಕಾರಣ ಇವತ್ತು ಮಾತ್ರೆಯಿಂದ ಅಲ್ಲ, ಮೆಡಿಸಿನ್ಸ್ ಇಂದ ಇಲ್ಲ ಆಪರೇಷನ್ ಇಂದ ಇಲ್ಲ, ಈ ಸರಾಕೆ ಜೇಡ ವಾಟರ್ ಈ ನೀರಿಂದ ಅಮ್ಮನ ಆರೋಗ್ಯ ಚೆನ್ನಾಗಿ ರೆಡಿ ಆಗಿದೆ. ಓಕೆನಪ್ಪ? ಜೋರಾಗಿ ಚಪ್ಪಾಳೆ.